ಕಾಂಟ್ರವರ್ಸಿ ಅವಾಗ ಪದೇ ಪದೇ ಆಯ್ತು ಇದು ಲಾಸ್ಟ್ ಯಾವಾಗ ನೋಡಿ, ಕಾಂಟ್ರವರ್ಸಿ ಪದೇ ಪದೇ ಆಗಿದ್ರು ಕೆಲವು ದರ್ಶನ್ದು ಮಿಸ್ಟೇಕೇ ಇರ್ತಾ ಇರಲಿಲ್ಲ, ಎಲ್ರಿಗೂ ಗೊತ್ತಿದೆ. ಕೆಲವು ಏನೋ ಒಂದು ಮಾತಾಡಿದ್ರು ಅದನ್ನು ಕ್ಷಮೆ ಕೇಳಿದ್ದಾರೆ, ಏನೇನೋ ಮಾಡಿದ್ದಾರೆ. ಆ್ಯಂಡ್ ನಾನು ನೋಡಿರೋ ದರ್ಶನ್ನು ಹಿಂದಿನ ದಿನ ಏನೋ ಒಂದು ಫಂಕ್ಷನಲ್ಲಿ ಯಾರಿಗೋ ಏನೋ ಟೆನ್ಷನಲ್ಲಿ ತುಂಬ ಜನನ ಕರ್ಕೊಂಬಂದು ಫೋಟೋ ಹೊಡ್ಸ್ಕೊತಾನೆ ಅಂತ ಬೈದ್ಬಿಟ್ಟಿರ್ತಾರೆ. ನೆಕ್ಸ್ಟ್ ಡೇ ಫೋನ್ ಮಾಡಿ ಸಾರಿ ಮಗ ಬೇಜಾರು ಮಾಡ್ಕೊಬೇಡ, ನಿನ್ನೆ ಅಷ್ಟೊಂದು ಜನ ಕರ್ಕೊಂಬಂದಲ್ಲ ಅದಕ್ಕೆ ಬೈದೆ ಅಂತ ಆ ಥರ ಮಾತಾಡೋದು ನೋಡಿದ್ದೀನಿ ನಾನು. ಯಾಕಂದರೆ ಒಂದು ದಿನವೂ ಮೇಲೆ ಇಟ್ಕೊಳ್ಳಲ್ಲ ಅವ್ನು ನೋವನ್ನ ಯಾರಿಗಾರ ಹರ್ಟ್ ಮಾಡಿದರೆ. ಅಂಥ ವ್ಯಕ್ತಿಗೆ ಇವತ್ತು ಏನೋ ಒಂದು ನ್ಯೂಸ್ ಬಂತು, ಹೋಗಿ ಬುದ್ಧಿ ಹೇಳಿ ಬಂದಿದ್ದಾನೆ. ಯಾಕಂದರೆ ನೀವೇ ನೋಡ್ತಾ ಇದ್ದೀರಲ್ಲ, ಮೊನ್ನೆ ಇದ್ದಿದ್ದ ನ್ಯೂಸೇ ಬೇರೆ, ದರ್ಶನೇ ಮಾಡಿದ್ರು ಅಂದರು, ನೆನ್ನೆನೂ ಹಂಗೆ ಅಂದರು. ಇವತ್ತು ನೋಡ್ರೆ ನ್ಯೂಸಲ್ಲೇ ಬರ್ತಾಯಿದೆ. ಪಾಪ ಅವನು ಹೋಗಿ ಬುದ್ಧಿ ಹೇಳಿ ದುಡ್ಡು ಕೊಟ್ಬಿಟ್ಟು ಹೋಗಿ ಇನ್ನೊಂದು ಮನೆಗೆ ಹೋಗು ಅಂತ ಹೇಳಿ ಹೋಗಿದ್ದಾರೆ. ಈ ಹುಚ್ಚಭಿಮಾನಿಗಳು ಇರ್ತಾರಲ್ಲ ಕೆಲವರು, ಅವ್ರು ನೋಡಿ ಅವ್ರು ಮಾಡಿರೋ ಮಿಸ್ಟೇಕ್ ಯಾರು ಮಾಡಿದಾರೆ ಗೊತ್ತಿಲ್ಲ. ಅದರಲ್ಲಿ ಅವ್ರು ಏನೋ ಒಂದು ಇನ್ನೊಂದು ಸ್ಕೋಪ್ಗೆ ಮತ್ತೆ ಮಾಡಬೇಡ ಅಂತ ಏನೋ ಹೊಡೆದೋ ಏನೋ ಮಾಡಿ ಆ ಜೀವನ ಕಿತ್ತಿಗೆ ಸಾಯಿಸಿದ್ದಾರೆ. ಆ ಜೀವ ಹೋಗಿರೋದಕ್ಕೆ ಆ ಮನೆಯವ್ರಿಗೂ ನೋವು. ಈ ಕಡೆ ದರ್ಶನ್ ಪಾಪ ಈಗ ಬುದ್ಧಿ ಹೇಳಿ ಕಳಿಸ್ರು ಅಂತ ಹೇಳಿದ್ರು, ಈಗ ದರ್ಶನ್ಗೂ ನೋವು, ಕೆಟ್ಟ ಹೆಸರು ಎಲ್ಲ ಬಂದಿರೋದೆ ಈಗ ಈ ಥರ ಯಾರೋ ಹುಚ್ಚು ಮಾಡಿರೋ ಕೆಲಸದಿಂದಾನೆ ಅಂತ ನನ್ನ ಪ್ರಕಾರ. ಈಗ ವಿಜಯಲಕ್ಷ್ಮಿ ಮೇಡಮ್ ನಿನ್ನೆ ಒಂದು ಇನ್ಸ್ಟಾಗ್ರಾಮಿಂದ ಅವ್ರನ್ನ ಅನ್ಫಾಲೋ ಮಾಡಿದ್ದಾರೆ, ಡಿ ಪಿ ಇಂದನೂ ಫೋಟೋ ತೆಗೆದಿದ್ದಾರೆ. ಇಲ್ಲ, ಅದು ಪರ್ಸ್ನಲ್ಲು, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅವರು ಯಾವ ಕಾರಣಕ್ಕೋಸ್ಕರ ಮಾಡಿದ್ದಾರೆ ಅದು ಅವ್ರಿಗೆ ಗೊತ್ತಿರುತ್ತೆ, ಗೊತ್ತಿಲ್ಲ. ಮತ್ತು ಅವ್ರ ಫ್ಯಾಮಿಲಿಗೆ ದರ್ಶನ್ ಸರ್ ಕಡೆಯಿಂದ ಏನಾದರೂ ಹೆಲ್ಪ್ ಆಗುತ್ತಾ ಮುಂದಕ್ಕೆ, ಮುಂದಿನ ದಿನಗಳು ಮಾಡ್ಬೋದು ದರ್ಶನ್ ಸರ್? ನೋಡಿ, ನಿಮಗೆ ಹೇಳೋದಲ್ಲ, ಖಂಡಿತ ದರ್ಶನ್ ಬೇಕಾದ್ರೆ ಇಡೀ ಆಸ್ತಿನೇ ಬರೆದು ಕೊಟ್ಬಿಡ್ತಾನೆ. ಆ ಥರ ಮಾಡ್ಕೊಂಡಿರೋ ಕೆಲಸಕ್ಕೆ ಅಲ್ಲಿ ಏನಾಗಿದೆ ಏನಿದೆ ಅದೆಲ್ಲ ನ್ಯಾಯಾಧೀಶರಿಂದ ನ್ಯಾಯವಾಗಿ ತೀರ್ಪು ಸಿಕ್ಕಿ ಕರೆಕ್ಟಾಗಿ ತನಿಖೆ ನಡೆದಾದ್ಮೇಲೆ ಅದು ದರ್ಶನಿಂದ ತಪ್ಪಿಲ್ಲ ಅಂದ್ರೂ ದರ್ಶನ್ ಯಾರ್ಯಾರೋ ಬಂದು ಕಷ್ಟ ಅಂತ ಕೇಳಿದವ್ರಿಗೆ ಮಾಡಿದ್ದಾರೆ, ನಾನು ನೋಡಿದ್ದೀನಿ. ಇನ್ನು ಅಂಥವ್ರಿಗೆ ಮಾಡಲ್ವಾ? ಮಾಡೇ ಮಾಡ್ತಾರೆ. ಪಾಪ ಆ ಮನೆಗೆ ಇವಾಗ ಸದ್ಯಕ್ಕೆ ಆ ನೋವನ್ನ ತಡ್ಕೊಳ್ಳೋ ಶಕ್ತಿ ದೇವ್ರು ಕೊಡಲಿ ಅಂತ ನಾವು ಕೇಳ್ತೀವಿ. ಅಭಿಮಾನಿಗಳಿಗೆ ಒಂದು ಸ್ವಲ್ಪ ಬುದ್ಧಿ ಹೇಳಬೇಕು ಅಂತ ಖಂಡಿತವಲ್ಲ, ಅದನ್ನೇ ಹೇಳ್ತಾ ಇದ್ದೀನಲ್ಲ. ಈ ಅಭಿಮಾನಿಗಳು ಯಾರೋ ಅಭಿಮಾನಿಗಳು ಓವರ್ ಹುಚ್ಚ ಅಭಿಮಾನಿಗಳು. ನಾನು ಇವಾಗಲೂ ಇಷ್ಟೇ ಕೇಳ್ಕೊತಾ ಇರೋದು, ನ್ಯಾಯಾಧೀಶರಿಗಾಗಲಿ ಇನ್ನೊಂದಾಗಲಿ ಆ ಫ್ಯಾಮ್ಲಿಗಾಗಲಿ, ಈ ಥರ ಒಂದು ಪರಿಸ್ಥಿತಿಯಲ್ಲಿ ತುಂಬ ಹೆಸರು ಮಾಡಿರೋರಿಗೆ ಏನಾಗುತ್ತೆ, ಅದೇ ಇನ್ನು ಮುಂದೆ ಈ ಥರ ಯಾರೋ ಹೆಸರು ಮಾಡಿರೋರು ದುಡುಕಬಾರ್ದು. ಏನೇ ಆದರೂ ಅವ್ರು ಹೆಸರು ಮಾಡಿರೋದಕ್ಕೆ ಒಬ್ಬ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ರೆ ಸಾಕು, ಎಲ್ಲನೂ ಆಗುತ್ತೆ. ಏನೋ ಒಂದು ಬುದ್ಧಿ ಹೇಳಿ ಕಳಿಸೋಣ ಅಂತ ಕರೆಸಿ ಬುದ್ಧಿ ಹೇಳಿನೂ ದುಡ್ಡು ಕೊಟ್ಟು ಹೋಗು ಅಂತ ಹೇಳಿದ್ರು ಇವತ್ತು ಅವ್ರ ಜೊತೆಲಿದ್ದವರು ಯಾರು ಮಾಡಿದಾರೋ ಗೊತ್ತಿಲ್ಲ, ಮಾಡಿರೋ ಇದಕ್ಕೆ ಇವತ್ತು ದರ್ಶನ ಅನುಭವಿಸ್ಬೇಕಾಗಿದೆ, ನಮ್ಮ ಇಂಡಸ್ಟ್ರಿನೂ ಅನುಭವಿಸ್ಬೇಕಾಗಿದೆ, ನಾವು ಇದನ್ನೆಲ್ಲ ನೋಡಿ ಆ ನೋವನ್ನು ಅನುಭವಿಸ್ಬೇಕಾಗಿದೆ. ಯಾಕಂದರೆ ಅವ್ರಿಗಿರೋಂಥ ಫ್ಯಾನ್ಸ್ ಫಾಲೋವರ್ ತುಂಬ ದೊಡ್ಡದು. ಅದರಿಂದ ಇತ್ತೀಚೆಗೆ ಮೊನ್ನೆಯಿಂದ ಈ ಘಟನೆಯಿಂದ ಅಭಿಮಾನಿಗಳು ಭಾಳ ಇದಾಗ್ಬಿಟ್ಟಿದ್ದಾರೆ. ನಮ್ಮ ಬಾಸ್ ಮಾಡಿದ್ರು ಏನೂ ತಪ್ಪಿಲ್ಲ ಅನ್ನೋ ರೀತಿಗೆ ಮಾತಾಡ್ತಾ ಇದ್ದಾರೆ. ಬಟ್ ನೋಡಿ, ಇದೆ ಮಾತಾಡಬಾರ್ದು. ಖಂಡಿತ ಆ ಥರ ಮಾತಾಡಿದವ್ರಿಗೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಆ ಥರ ಮಾತಾಡಬೇಡಿ. ಈಗ ನೀವು ಆರಾಮಾಗಿ ಮನೇಲಿ ಟಿ ವಿಲೂ ನೋಡಿಕೊಂಡು ಈ ಥರ ಕಮೆಂಟ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡೇ ಹೇಳ್ತಿದ್ದೀರಾ. ಎಂಜಾಯ್ ಅಂದರೆ ನೀವು ಖುಷಿಲಿ ಹೇಳ್ತಿಲ್ಲ, ದುಃಖದಲ್ಲೇ ಹೇಳ್ತಿರ್ಬೋದು ಅವ್ರು ಮಾಡಿದ್ದೇ ಸರಿ ಅಂತ. ಆದರೆ ಅರ್ಥ ಮಾಡ್ಕೊಳ್ಳಿ, ನಿಮಗೆಲ್ಲ ಫ್ರೀಡಮ್ ಇದೆ, ಆಚೆ ಓಡಾಡ್ಬೋದು, ಹೋಟ್ಲಿಗೆ ಹೋಗ್ಬೋದು, ತಿಂಡಿ ತಿನ್ಬೋದು. ಇದನ್ನು ನಿಮ್ಮಂಥವ್ರು ಈ ಥರ ಮಾತಾಡಿರೋದ್ರಿಂದ ಇವತ್ತು ದರ್ಶನ್ ಕಡೆ ಇನ್ನೊಬ್ಬ ಯಾರೋ ಓವರಾಗಿ ದುಡುಕಿ ದರ್ಶನ್ಗೆ ತಲೆ ಮೇಲೆ ತಂದಿದ್ದಾರೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಆ ಥರ ದಯವಿಟ್ಟು ಮಾತಾಡ್ಬಿಡಿ. ಆಗಬಾರ್ದಾಗಿತ್ತು ನಮ್ಮ ಬಾಸ್ಗೆ, ಇನ್ನು ಮುಂದೆ ಈ ಥರ ಆಗದೇ ಇರಲಿ ಅಂತ ಏನಾದರೂ ಕೇಳ್ಕೊಳ್ಳೋದು ನೋಡಿ. ಆ ಫ್ಯಾಮ್ಲಿನ, ಸತ್ತಿರೋ ಫ್ಯಾಮ್ಲಿಗೆ ನೋವನ್ನ ತಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ಳಿ. ಅವ ನಿಜವಾಗ್ಲೂ ಇನ್ನೂ ನಿಮ್ಮ ಜೊತೆ ಇನ್ನೂ ಒಂದು ಕೋಟ್ಯಾಂತರ ಜನ ಅಭಿಮಾನಿಗಳು ಸೇರ್ತಾರೆ. ದಯವಿಟ್ಟು ಆ ಥರ ಮಾತಾಡಬೇಡಿ ಅಂತ ನಾನು